ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಭಾಗ 17ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಪೂರ್ಣಿಮಾದ ಪ್ರತಿಯೊಂದು ವಿಷಯವೂ ಕುಮ್ಮುಗೆ ತಿಳಿಸೋದು ಒಳ್ಳೆಯದು. ಏಕೆಂದರೆ ಅವಳು ಹೊಂದಿಕೊಳ್ಳೋದು ಸುಲಭ ಆಗತ್ತೆ. ಹೊಂದಿಕೊಳ್ಳಲೇಬೇಕು, ವಿಧಿ ಇಲ್ಲ ಎನ್ನುವಂತೆ ಆಗುತ್ತದೆ ಎಂದು ಹಲ್ಲು ಕಿರಿದ ರಂಗ. ಶೀಲಾ ಮಂಕಾಗಿ ಕುಳಿತಿದ್ದಳು. ಹೀಗೆಂದಳು, ಏನು ಈಗ ಅದೆಲ್ಲ ಚರ್ಚೆ ಮಾಡೋದು ಅನಾವಶ್ಯಕ. ಶಾಮು, ನೀನು ಬರ್ತೀಯೇನು ಅಲ್ಲಿಗೆ? ನನಗೆ ಪುರ್ಸೊತ್ತೇ ಇಲ್ಲ. ಬೇಕಿದ್ರೆ ಕುಮ್ಮುನ ಕರೆದುಕೊಂಡು ಹೋಗು. ಆ ಕುಮ್ಮುಗೆ ಏನು ಗೊತ್ತಾಗುತ್ತೆ ಅಂತ ಕರ್ಕೊಂಡು ಹೋಗೋದು? ನಿಮ್ಮ ಮಾತು ಬಹಳ ವಿಚಿತ್ರ. ಅವಳು ಪಾಪ ಸರಿಯಾಗಿ 1 ಎಕರೆ ಗದ್ದೆಯನ್ನಾದರೂ ನೋಡಿದ್ದಾಳೋ ಇಲ್ಲವೋ? ಇನ್ನು ವ್ಯಾಪಾರ ಮಾಡೋದೆಲ್ಲಿ ಬಂತು ಎಂದಳು ಜಯಂತಿ ಹೆಮ್ಮೆಯಿಂದ. ಆದರೆ ನಾನಂತೂ ಬರಲಾರೆ. ಶಾಮು ಎಂದ. ಸರಿ, ನನಗೆ ಆ ಭೂಮಿನ ನೋಡಿ ಬರುವ ಆಸೆ ಇತ್ತು. ನೀವು ಖಂಡಿತ ಕರೆದುಕೊಂಡು ಹೋಗ್ತೀರಿ ಅಂತ ಅನ್ಕೊಂಡಿದ್ದೆ. ಸ್ವಾರಿ, ನನಗೆ ಸಾಧ್ಯವೇ ಇಲ್ಲ. ನನಗೆ ಬೇಕಾದಷ್ಟು ಕೆಲಸವಿದೆ. ನಾನು ಕರೆದುಕೊಂಡು ಹೋಗ್ತೀನಿ. ಜಯಂತಿ, ನನ್ನ ಜೊತೆಯಲ್ಲಿ ಬರೋದಕ್ಕೆ ಇಷ್ಟವಿದೆ ತಾನೇ? ಪೂರ್ಣಿಮಾದ ಪರವಾಗಿ ನಾನಿರ್ತೀನಿ, ರಂಗ ನುಡಿದ ಮಧ್ಯೆ. ಅವಳು ಅವನ ಮಾತಿಗೆ ಕಿವಿ ಕೊಡದೆ ಅಂದಳು. ಶಾಮು, ಪೂರ್ಣಿಮಾದವರು ಅಲ್ಲಿರದಿದ್ದರೆ ಭೂಮಿ ಕೈಬಿಟ್ಟು ಹೋಗುತ್ತದೆ. ನೀವೇ ಅಲ್ಲಿದ್ರೆ ಬಿಡ್ ಮಾಡೋರಿಗೂ ಒಂದು ರೀತಿಯ ಭಯವೇ ಇದ್ದೇ ಇರುತ್ತದೆ. ಫೋನ್ ಮಾಡು, ಇರ್ಲಿ ಬಿಡಲಿ, ಅದು ಎಷ್ಟೇ ಬೆಲೆಗೆ ಹೋದರೂ ಕೊಂಡುಕೊಳ್ಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನಮ್ಮ ಭೂಮಿ ನಮಗೆ ಸೇರಲಿ ಅಂತ ನನ್ನ ಆಸೆ ಅಷ್ಟೆ. ಅದನ್ನ ಕೊಂಡು ಏನು ಮಾಡ್ತೀಯ? ರಂಗನ ಪ್ರಶ್ನೆ. ನನ್ನಿಷ್ಟ, ಶಾಮು ನುಡಿದ. ತಾನು ಇದ್ದೀನಿ ಅದರಲ್ಲಿ ಎಂದ ರಂಗ. ಅದಕ್ಕೆ ಶಾಮು, ನೀನು ಸರಿಯಾಗಿದ್ದಿದ್ದರೆ ಈ ರೀತಿ ಇರಬೇಕಾಗಿರಲಿಲ್ಲ. ರಂಗ, ನಿನ್ನದು ಒಂಥರ ವ್ಯರ್ಥವಾದ ಬಾಳು. ಅದು ಎಂದು ತಿಳಿದಾಯಿತು ಬಿಡು. ಒಟ್ಟಿನಲ್ಲಿ ನಿಮ್ಮ ವಂಶದ ವಸ್ತು ನಿಮಗೆ ಸೇರಬೇಕು ಎಂದು ನನ್ನ ಹಾರೈಕೆ. ಜಯಂತಿ ಕೊರಳು ಡೊಂಕಿಸಿ ನುಡಿದಳು. ಅವಳ ನುಣುಪಾದ ಸುಂದರವಾದ ಕೆನ್ನೆಗಳು ಸೂರ್ಯನ ಕಿರಣಗಳಿಂದ ರಂಗಡಗಿ ಆಕರ್ಷಿತವಾಗಿದ್ದವು. ಅವಳನ್ನೇ ದಿಟ್ಟಿಸಿ ಶಾಮು ಹೇಳಿದ. ನಿನ್ನ ಹಾರೈಕೆಯೇ ನನ್ನ ಆಜ್ಞೆ ಜಯಂತಿ. ಅದು ಎಷ್ಟೇ ಬೆಲೆಗೆ ಹೋಗಲಿ ನೀನೆ ನಿಂತು ಕೂಗಿಬಿಡು, ಆಯ್ತೇನು? ನೀವು ಬಂದಿದ್ದರೆ ಚೆನ್ನಾಗಿತ್ತು, ಜಯಂತಿ ಹೇಳಿದಳು. ನಾನಿಲ್ಲದಿದ್ದರೆ ಏನಂತೆ? ಎಲ್ಲ ನಿಮಗೆ ಕೈಬಿಟ್ಟಿದ್ದೇನೆ. ಅಥವಾ ಅದರ ಬೆಲೆ ನಮ್ಮ ಅಂದಾಜಿನ ಬೆಲೆಗಿಂತ ಹೆಚ್ಚಿದ್ದರೂ ಹೆಚ್ಚಿರಲಿ, ಬಿಡಬೇಡ. ನಾನು ಹೇಳಲಿಲ್ಲವೇ ಜಯಂತಿ? ನಾನೇ ನಿನ್ನ ಜೊತೆ ಬರ್ತೀನಿ, ನಡಿ. ರಂಗ ಹೀಗೆಂದ. ಸಾಕು ನಿನ್ನ ತಮಾಷೆ ರಂಗ, ಎದ್ದು ಹೋಗು. ಶೀಲಾ, ಕುಮ್ಮು ಬರ್ತಾರೆ, ಸಾಕು ಬಿಡು ಎಂದಳು ಜಯಂತಿ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದನ್ನು ಕಂಡು ಶೀಲಾ ಸಮಾಧಾನಗೊಳಿಸಲು ನುಡಿದಳು. ಅದು ಮನೋರಂಜನೆಯ ಸ್ಥಳವೇನಲ್ಲ. ಶಾಮು ಕುಮ್ಮು ಬೇಸರ ಕಳೆದು ಬರೋದಕ್ಕೆ. ಎಲ್ಲ ಸರಿ ಜಯಂತಿ, ಆದ್ರೆ ಪೂರ್ಣಿಮಾದಲ್ಲಿಯೂ ನಿನಗೆ ಹೆದರುವ ವ್ಯಕ್ತಿಯೊಂದಿದೆ ಅಂದ್ರೆ ನೀನು ನಂಬ್ತೀಯೇನು? ನೀನಾಗಿ ಯಾರ ಬಳಿಯೂ ಈ ರೀತಿ ಬಾಯಿ ಬಿಟ್ಟು ಇದುವರೆಗೂ ಕೇಳಲಾರೆ. ಪ್ರಾಯಶಃ ನಿನಗೆ ಸಿಗುವವರೆಲ್ಲ ನಿನ್ನ ಕಂಪನಿಗಾಗಿ ಆಸೆಪಟ್ಟು ಬಂದವರೇ. ಶಾಮು ಒಬ್ಬನೇ ನಿನ್ನ ಸಹವಾಸ ಅಪೇಕ್ಷಿಸದೆ ಹೆದರಿ ಹಿಂಜರಿಯುತ್ತಾ ಇರುವುದು. ಅವಳಿಗೆ ರಂಗನ ಮಾತು ನಿಜ ಎನಿಸಿತು. ನೀನು ನಿಜ ಮಾತನಾಡಿದೆ ರಂಗ. ಭೂಮಿಯಾಗಲಿ ನಾನು ಹೇಳುವ ಮಾತಾಗಲಿ ಅವರಿಗೆ ಇಚ್ಛೆ ಇಲ್ಲದಿದ್ದರೆ ಬೇಡ. ಈ ಮಾತು ಇಲ್ಲಿಗೆ ನಿಲ್ಲಿಸಿ. ಈ ಮಾತು ಕೋಪದಿಂದ ಜಯಂತಿ ನುಡಿದಳು. ಶಾಮು ಮತ್ತೆ ಕುರ್ಚಿಯ ಮೇಲೆ ಕುಳಿತ. ಅವನ ಮುಖ ಗಂಭೀರವಾಗಿತ್ತು. ಅವನೇನೋ ದೀರ್ಘಾಲೋಚನೆಯಲ್ಲಿ ಇರುವಂತೆ ಭಾಸವಾಯಿತು ಕುಮ್ಮುಗೆ. ಅವಳು ಅವನನ್ನು ಮೆಲ್ಲನೆ ಓರೆ ನೋಟದಿಂದ ನೋಡಿದಳು. ಹಾಗಿದ್ರೆ ನೀವು ಬರಲ್ಲ ಅಂದಾಯ್ತು ಅಲ್ವೇ ಶಾಮು? ಎಷ್ಟು ಬಾರಿ ಹೇಳಲಿ, ನೀನು ಹೇಳಿದಂತೆ ಕುಣಿಯೋದಕ್ಕೆ ನನಗೆ ವೇಳೆ ಇಲ್ಲ ಜಯಂತಿ. ಅಂದ್ರೆ ಅರ್ಥವಾಯಿತು, ನಾನು ಹೋಗಿ ಬರ್ತೀನಿ ಎಂದವಳೆ ಜಯಂತಿ ಕೋಪದಿಂದ ಧಡಕ್ಕನೆ ಎದ್ದಳು. ಅವಳು ಎದ್ದು ಹೊರಟ ರಭಸಕ್ಕೆ ಟೇಬಲ್ಲಿನ ಮೇಲಿದ್ದ ಹೂದಾನಿ ಕೆಳಗೆ ಉರುಳಿತು. ಅವಳು ಯಾರೊಡನೆಯೂ ಮಾತನಾಡದೆ ಹೊರಟು ಹೋದಳು. ಶೀಲಾಳಿಗೆ ಅವಳು ಆ ರೀತಿ ಹೊರಟು ಹೋದದ್ದು ಬೇಸರವಾಯಿತು. ಅವಳು ಶಾಮುನನ್ನು ನೇರವಾಗಿ ನೋಡದೆ ಕೆಂಗಣ್ಣಿನಿಂದ ರಂಗನತ್ತ ನೋಡಿ ನುಡಿದಳು. ಅತಿಥಿಗಳನ್ನು ಹೇಗೆ ಸತ್ಕರಿಸಬೇಕೆಂತಲೂ ತಿಳಿದಿಲ್ಲ ನಿಂಗೆ. ನಿನ್ನಿಂದ ವಂಶಕ್ಕೆ ಅವಮರ್ಯಾದೆ. ಸರಿ, ಇಂತಹ ಅತಿಥಿಗಳಿಗೆ ಮರ್ಯಾದೆ ಮಾಡೋದು ನನಗೆ ಇಷ್ಟವಿಲ್ಲ, ಮಾಡಲಿಲ್ಲ. ನಿನಗೆ ಬೇಕಿದ್ರೆ ಮಾಡಬಹುದು. ನಾನೇನು ನೀನೇನು ಎಲ್ಲ ಒಂದೇ. ಇವತ್ತು ಸಂಜೆಗೆ ಸುಂದರಮ್ಮ ಭೂಮಿಯನ್ನು ಹರಾಜು ಹಾಕ್ತಾಳಂತೆ. ಹಾಕ್ಲಿ, ನಾನೇ ಹೋಗಿ ಬರ್ತೀನಿ ಎಂದ ರಂಗ. ಅವನ ಮಾತಿಗೆ ಯಾರೂ ಉತ್ತರಿಸಲಿಲ್ಲ. ಶೀಲಾ ಅಲ್ಲಿಂದ ಎದ್ದು ಹೊರಟು ಹೋದಳು.
ರಂಗ ಅವಳು ಹೋದತ್ತಲೇ ನೋಡುತ್ತಾ ತಾನು ನಿಂತವನೇ ನುಡಿದ, ನಾನು ಬರ್ತೀನಿ ಇರು ಶೀಲಾ. ಅವರಿಬ್ಬರು ಹೊರಟ ಮೇಲೆ ಕುಮು ಮತ್ತು ಶಾಮು ಇಬ್ಬರೇ ಉಳಿದರು. ಶಾಮುವನ್ನು ಈ ರೀತಿ ಏಕಾಂತವಾಗಿ ಸಂಧಿಸಿ ಮಾತನಾಡುವುದೆಂದರೆ ಕುಮ್ಮುಗೆ ಒಂದು ಬಗೆಯ ಅಧೈರ್ಯವೇ. ಅವಳು ತಲೆಬಾಗಿ ಕುಳಿತಿದ್ದಳು. ಅವಳ ದೃಷ್ಟಿ ಮತ್ತೆ ಟೇಬಲ್ನ ಮೇಲೆ ಹರಿಯಿತು. ಅವಳೆದ್ದು ಕೆಳಗೆ ಬಿದ್ದ ಹೂದಾನಿಯನ್ನು ಟೇಬಲಿನ ಮೇಲೆ ಇಟ್ಟಳು. ತಾನು ಸಹ ಅಲ್ಲಿಂದ ಏಕಾಏಕಿ ಹೊರಟು ಹೋಗಲು ಅವಳಿಗೆ ಸಂಕೋಚವಾಯಿತು. ಕುಮು, ಅವನ ಬಿಸಿ ಉಸಿರು ಕುಮುವಿನ ಕೊರಳನ್ನು ಸೋಂಕಿದಾಗ ಅವಳು ಬೆಚ್ಚಿ ಹಿಂತಿರುಗಿದಳು. ಹೆದರಿದೆ ಏನು? ಅವನು ಅವಳ ಭುಜದ ಮೇಲೆ ಕೈಯಿಟ್ಟು ನುಡಿದ. ಇಲ್ಲ, ಯಾಕೆ ಎಂದು ಮೆಲ್ಲನೆ ಕೇಳಿದಳು. ಅವಳಾಡಿಸಿದಂತೆ ಆಡುವುದಕ್ಕೆ ನಾನು ಸೂತ್ರದ ಬೊಂಬೆಯೇ? ಎಲ್ಲರಂತೆಯೇ ನನ್ನನ್ನು ತಿಳಿದಿದ್ದಾಳೆ ಅವಳು. ಆದರೆ ಅದು ಅವಳ ತಪ್ಪು. ಅವಳು ಅಂದಿದ್ದ ಎಲ್ಲವನ್ನೂ ನಾನು ನಡೆದುಕೊಳ್ಳೋದಕ್ಕೆ ತಯಾರಿಲ್ಲ. ಯಾರ ವಿಷಯವಾಗಿ ಅವನು ನುಡಿಯುತ್ತಾದೆಯೋ ಎಂದು ಅವಳು ತಿಳಿದಿದ್ದರೂ ಆದರೂ ಕಾರಣ ಅದರ ವಿವರ ಹೆಚ್ಚಿಗೆ ಕೆದಕಲು ಅವಳು ತಯಾರಿರಲಿಲ್ಲ. ಶಾಮು ಮುಂದುವರೆದ, ನಾನು ಬಹಳ ಕಾಲದಿಂದ ನೋಡ್ತಾ ಇದ್ದೀನಿ. ಅವಳು ಬದಲಾಗಿಲ್ಲ, ಬದಲಾಗುವ ಸಾಧ್ಯತೆಯೂ ಇಲ್ಲ ಅನಿಸುತ್ತಿದೆ. ಕುಮು ಅವನ ಸ್ಪರ್ಶದಿಂದ ಪುಳಕಿತಗೊಂಡಿದ್ದಳು. ಶಾಮುಗೂ ಅವಳ ಸ್ಪರ್ಶ ಚೇತೋಹಾರಿ ಎನಿಸಿ ಅವನ ಕೋಪ ತಾಪವೆಲ್ಲ ಕರಗಿ ಹೋಯಿತು. ಅವಳ ನಡವಳಿಕೆಯಿಂದ ನಿನಗೆ ಬೇಸರವಾಯಿತೇನೋ? ಇಲ್ಲ, ಅವಳನ್ನು ತಹಬಂದಿಗೆ ತರದೆ ಅವರಪ್ಪ ಅತಿ ಮುದ್ದಿನಿಂದ ಬೆಳೆಸುತ್ತಿದ್ದಾರೆ. ಆದರೆ ಎಷ್ಟು ಕಾಲ ಈ ರೀತಿ ಇರಲು ಸಾಧ್ಯ ಹೇಳು? ಇವತ್ತಲ್ಲ ನಾಳೆ ಅವಳು ಅದರ ಫಲ ಅನುಭವಿಸಲೇಬೇಕು. ಕುಮುಗೆ ಅವನ ವೇದನೆಯಿಂದ ನಗು ಬಂತು. ಅವಳೆದುರಿಗೆ ಈ ಮಾತು ಆಡಬಾರದಾಗಿತ್ತೇಕೆ ಎಂದುಕೊಂಡಳು. ಈಗ ನನ್ನ ಮುಂದೆ ಮಾತ್ರ ಇವರ ಪ್ರತಾಪ. ಸೂರ್ಯನ ಹೊಂಬಣ್ಣದ ಬಂಗಾರದ ಕಿರಣಗಳು ಅವಳ ಮುಖದ ಮೇಲೆ ಬಿದ್ದಿದ್ದವು. ಸುರುಳಿಯಾದ ಮುಂಗುರುಳು ಅವಳ ಹಣೆಯ ಮೇಲೆ ನರ್ತನ ಮಾಡುತ್ತಿದ್ದು ಅವಳು ಮತ್ತು ಆಕರ್ಷಿತಳಾಗಿ ಕಾಣುತ್ತಿದ್ದಳು. ಅವನು ಅವಳ ಹೆಗಲಿನ ಮೇಲಿನ ತನ್ನ ಕೈಯನ್ನು ಮೃದುವಾಗಿ ಒತ್ತಿದವನೇ ಹೀಗಂದ, ಕುಮು, ನೀನು ತುಂಬ ಸುಂದರಿ. ಅವನಿಂದ ಅವಳು ಮೆಲ್ಲನೆ ಅವನ ಕೈಯನ್ನು ತನ್ನ ಭುಜದಿಂದ ಸರಿಸಿದಳು. ಈ ಮಾತನ್ನು ಜಯಂತಿಗೂ ಹೇಳಬಾರದೇಕೆ? ಕುಮು, ಹಾಗಿದ್ದರೆ ನೀನು ನನ್ನೊಂದಿಗೆ ಸಹಕರಿಸುವುದಿಲ್ಲವೇ? ಮತ್ತೆ ಮತ್ತೆ ಆ ಅತ್ತೆಯ ಮನೆಯ ನೆನಪೇ ನಿನಗೆ ಕಾಡ್ತಾ ಇರಬಹುದು ಅನ್ನೋ ಅತ್ತೆಯ ಮನೆಗೆ ಹಿಂದಿರುಗಿ ಹೋಗುವ ಆಸೆ ಉಳಿದಿರಬಹುದು. ಪ್ರಾಯಶಃ ಆ ಆಸೆಯೇ ಉಳಿದಿದ್ದರೆ ಅದು ನಿನ್ನ ಮೂರ್ಖತನವೇ ಸರಿ. ಕುಮುಗೆ ಅವನ ಮಾತಿನ ಪೆಟ್ಟು ಬಲವಾಗಿತ್ತು. ಅವಳು ಕೋಪದಿಂದಲೇ ಮಾತನಾಡಿದಳು. ಮತ್ತೆ ಮತ್ತೆ ನಮ್ಮ ಅತ್ತೆಯ ಮನೆಯ ವಿಷಯವಾಗಿ ನೀವು ಹೀಯಾಳಿಸೋದು ನನಗೆ ಸರಿಯಾಗಿ ಕಾಣಬರುತ್ತಿಲ್ಲ. ನೀವು ಏನೇ ಮಾಡಿದ್ರೂ ಅವರ ಮೇಲಿನ ಅಭಿಮಾನ ಕಡಿಮೆ ಮಾಡಲಾರಿರಿ. ಅದೇನು ಅವರ ಮೇಲೆ ಅಷ್ಟು ಅಭಿಮಾನ ನಿನಗೆ? ಅದರಲ್ಲೂ ಆ ರೀತಿ ದುಡಿಸಿಕೊಳ್ಳುತ್ತಿದ್ದವರ ಮೇಲೆ? ನನಗೆ ಅಲ್ಲಿಗೆ ಹೋಗಲು ಇವತ್ತಿಗೂ ಆಸೆಯೇ ಇದೆ. ಅಂದರೆ ಇಲ್ಲಿಗಿಂತ ಅಲ್ಲಿ ಸುಖವಾಗಿತ್ತೇ ನಿನಗೆ? ಹೌದು, ನಿಜವಾಗಿ ನಾನು ಅಲ್ಲಿ ಸ್ವತಂತ್ರಳಾಗಿದ್ದೆ. ಇಲ್ಲಿಯಂತೆ 4 ಕಡೆಗಳಿಂದ ನನಗೆ ಒತ್ತಡಗಳು ಇರಲಿಲ್ಲ. ಇಲ್ಲಿಯ ಜನರ ನಡವಳಿಕೆ, ವಾತಾವರಣ, ಸರ್ವಸ್ವವು ಒಂದು ಬಗೆಯ ರಹಸ್ಯ. ಮುಂದೊಂದು ಬಾರಿ ನಾನು ಚಕ್ರವ್ಯೂಹದಲ್ಲಿ ಬಂದು ಸೇರಿಕೊಂಡಿದ್ದೇನೋ ಅನಿಸುತ್ತಿದೆ. ಆದರೆ ಕುಮುವನ್ನೇ ದಿಟ್ಟಿಸಿದ ಅವನು, ಜಯಂತಿ ನಿನಗೆ ಏನಾದರೂ ಹೇಳಿದ್ಲೇನೋ? ಅವಳನ್ನೇಕೆ ದೂಷಿಸ್ತೀರಿ? ಅವಳು ಇಷ್ಟರಲ್ಲೇ ನಿಮ್ಮ ಕೈ ಹಿಡಿಯುತ್ತಾಳೆ. ಅದೊಂದು ನಡೆಯೋದು ಬಾಕಿ ಉಳಿದಿದೆ ನೋಡು. ಅವನು ತನ್ನ ಮುಖವನ್ನು ಸೊಟ್ಟಗೆ ಮಾಡಿಕೊಂಡು ಹೇಳಿದ, ಯಾಕೆ? ಅದು ಸುಳ್ಳಿನ ಮಾತೇನು? ಕುಮು, ನಿನಗೇಕೆ ಆ ವಿಷಯ? ಅದು ನನ್ನ ಸ್ವಂತ ವಿಷಯ ಎಂದವನು ಅಬ್ಬರಿಸಿದ. ಕುಮುದ ಬೆದರಿ ಅವನತ್ತ ನೋಡಿದಳು. ತನಗೆ ಈ ರೀತಿಯ ಧೈರ್ಯ ಹೇಗೆ ಬರುತ್ತಿದೆ? ಅತ್ತೆಯ ಎದುರಿಗೆ ಮಾತನಾಡಲು ಅಂಜಿ ನಡುಗುತ್ತಿದ್ದ ಅವಳಿಗೆ ಈಗ ಇವರೆದುರಿಗೆ ಇದೇನು ಹುಚ್ಚು ಧೈರ್ಯ? ಯಾವ ಶಕ್ತಿ ತನ್ನನ್ನು ಈ ರೀತಿ ನಡೆಯುವಂತೆ ಪ್ರಚೋದಿಸುತ್ತಿದೆಯೋ ದೇವರೇ ಬಲ್ಲ ಎಂದುಕೊಂಡಳು. ಕುಮು, ಹಾಗಿದ್ರೆ ನೀನು ಮತ್ತೆ ಬೆಂಗಳೂರಿಗೆ ಹೋಗುವವಳೇನೋ? ಯಾಕೆ? ಅವರು ನೀವು ತಿಳಿದಿರುವಷ್ಟು ಹೀನಾಯವೇನಲ್ಲ. ದಿಕ್ಕು ದೆಸೆ ಇಲ್ಲದೆ ತಪ್ಪಲಿಯಾಗಿದ್ದ ನನಗೆ ಆಶ್ರಯವಿತ್ತು ಕಾಪಾಡಿದವರು. ನಾನು ನಿಮಗಾಗಿ ಶೀಲಾಳ ಬೆನ್ನು ಕಾಯುತ್ತಾ ಅವಳ ಸ್ವಂತ ವಿಚಾರಕ್ಕೆ ಅಡ್ಡವಾಗಿದ್ದು ಅನ್ನವನ್ನು ಪಡೆಯುತ್ತಾ ಇಲ್ಲಿದ್ದೇನೆಂದು ಶೀಲಾಳಿಗೆ ತಿಳಿದರೆ ಅವಳು ತಾನೇ ಏನು ತಿಳಿದುಕೊಂಡಾಳು? ನನ್ನ ಬಾಳಿಗೆ ನನಗೆ ನಾಚಿಕೆ ಆಗ್ತಾ ಇದೆ ಎಂದಳು. ನೀನು ಆ ರೀತಿ ಅಂದುಕೊಳ್ಳುವುದೇ ತಪ್ಪು ಕುಮು. ಮತ್ತೇನು ತಾನೇ ತಿಳಿಯಲಿ? ನೀನು ಈ ಪೂರ್ಣಿಮಾದ ಕುಟುಂಬಕ್ಕೆ ಸೇರಿದ ವ್ಯಕ್ತಿ ಎಂದೇಕೆ ತಿಳಿಯಬಾರದು?
ಅವಳೆಂದಳು ಧೈರ್ಯವಾಗಿ. ನಿಮ್ಮ ಅಂಕೆಯಲ್ಲಿ ಇರಲು ನನಗೆ ಇಷ್ಟವಿಲ್ಲ. ಮತ್ತೇನು ಹೇಳು. ನಾನು ಪೂರ್ಣಿಮದ ಯಜಮಾನ. ಎಲ್ಲರ ಜವಾಬ್ದಾರಿ ನನಗೆ ಸೇರಿದ್ದು. ನೀನು ಇಷ್ಟಪಡು ಇಲ್ಲ ಬಿಡು, ನನ್ನ ಪಾಲಿನ ಜವಾಬ್ದಾರಿಯನ್ನು ನಾನು ನಿರ್ವಹಿಸಲೇಬೇಕು. ಇಲ್ಲಿ ನೀವು ಹೇಳಿದಂತೆ ಎಲ್ಲರೂ ಕೇಳ್ತಾರೆ, ನಿಜ. ನೀವು ಯಜಮಾನರು, ಅವರು ಆಳುಗಳು. ನಾನು ಅದೇ ರೀತಿ ಇರಬೇಕು ಅಂತ ನಿಮ್ಮ ಅಭಿಪ್ರಾಯ. ಆದರೆ ಅದು ನನ್ನಿಂದ ಆಗಲಾರದು. ಇದು ಬಾಂಧವ್ಯದ ರೀತಿಯೂ ಅಲ್ಲ. ಮತ್ತೇನು? ಅವಳು ತಲೆಬಾಗಿ ನಿಂತಳು. ಕುಮು, ಹೇಳು, ನಿಜವಾಗಿ ನಿನ್ನ ಅಭಿಲಾಷೆ ಏನು ಎಂಬುದನ್ನು ತಿಳಿಸು. ಹೆಣ್ಣು ಮಕ್ಕಳು ತಮ್ಮ ಹೃದಯದಲ್ಲಿ ಏನು ಬಚ್ಚಿಡಬಾರರು ಶಾಮು. ಅವಳು 2 ಕೈಗಳಿಂದಲೂ ಮುಖ ಮುಚ್ಚಿಕೊಂಡಳು. ಅವನು ಅವಳತ್ತ ನೋಡುವ ಮುನ್ನವೇ ಅಲ್ಲಿಂದ ಹೊರಟು ಹೋಗಲು ಪ್ರಯತ್ನಿಸಿದಳವಳು. ಅವನು ಅವಳನ್ನು ತನ್ನ ಬಾಹುಗಳಲ್ಲಿ ಬಲವಂತವಾಗಿ ಬಂಧಿಸಿದ. ಕುಮು, ನಿಜವಾಗಿ ನಾನು ಕಲ್ಲಿನ ಪ್ರತಿಮೆ ಎಂದು ತಿಳಿದಿದೆಯೇನೋ ನೀನು? ನನಗೂ ಹೃದಯವಿದೆ. ಒಂದೊಂದು ಕ್ಷಣದಲ್ಲಿಯೂ ನಿನ್ನ ಹೃದಯದಲ್ಲಿ ಏನೇನು ನಡೆಯುತ್ತದೆಯೋ ಎನ್ನುವುದು ನನಗೆ ತಿಳಿದಿದೆ. ನಿನ್ನ ಜೀವನವನ್ನು ನೀನಾಗಿ ಕೈಯಾರೆ ತೂರಿ ಬಿಡಬೇಡ. ನನಗೆಲ್ಲ ತಿಳಿದಿದೆ. ನಾನು ನಿನ್ನ ವೈರಿಯಾಗಿದ್ದರೆ ಬೆಂಗಳೂರಿಗೆ ಬಂದು ನಿನ್ನನ್ನು ಇಲ್ಲಿಗೆ ಕರೆ ತರುತ್ತಲೇ ಇರಲಿಲ್ಲ. ಅವಳು ತಲೆ ಎತ್ತಿ ಅವನತ್ತ ನೋಡಿದಳು. ಅವನು ಅವಳ ಕೈಯನ್ನು ಸರಿಸಿದವನೇ ಹೀಗಂದ, ಜೀವನ ಅಷ್ಟು ಸುಲಭವೇ ನೀನು ಎಣಿಸಿದಂತೆ? ಹೂವಿನ ಜೊತೆಯಲ್ಲಿ ಮುಳ್ಳು ಇರುತ್ತದೆ ಅನ್ನೋದನ್ನು ಮರೆಯಬೇಡ. ಅವನ ಮಾತಿನ ಅರ್ಥವೇನು ಅಂದರೆ, ಜಯಂತಿಯಂತೆ ನಾನು ಎಂದುಕೊಂಡನೋ ಏನೋ, ಅವಳಂತೆ ನನ್ನನ್ನು ನೆಪ ಮಾತ್ರಕ್ಕೆ ಸುಖ ಅನುಭವಿಸುವ ಯಂತ್ರವೆಂದೇ ತಿಳಿದಿದ್ದರೆ ಅದರಿಂದ ತನಗೆ ಆಗುವ ಲಾಭವಾದರೂ ಏನು? ಛೀ, ಎಂದಿಗಿದ್ದರೂ ಇದು ಮೋಸವೇ ಎಂದು ಅವಳು ಯೋಚಿಸಿದಳು. ಅವಳು ಮರು ಮಾತನಾಡದೆ ನಿಂತಳು. ನೀನು ತಿಳಿದುಕೊಂಡಿರುವಷ್ಟು ಸುಲಭವಲ್ಲ ಜೀವನ. ಒಂದು ನೆಲೆ, ಒಂದು ಆಶ್ರಯ ಸಿಗುವುದು ಮಹಾ ಕಷ್ಟ. ಜವಾಬ್ದಾರಿ ಹೊರಲು ಯಾರೂ ಸಿದ್ಧರೂ ಇರುವುದಿಲ್ಲ. ತಕ್ಷಣ ಅವಳೆಂದಳು, ನನ್ನ ಹೊಣೆ ಹೊತ್ತುಕೊಳ್ಳಿ ಎಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿಲ್ಲ. ಬದಲಾಗಿ ನನ್ನಿಂದ ದುಡಿಸಿಕೊಳ್ಳಿ, ನಂತರ ಅನ್ನ ಹಾಕಿ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಅದು ನಮಗೆ ಅಗೌರವ. ಆದರೆ ಮತ್ತೊಬ್ಬರಿಗೆ ಹೊರೆಯಾಗಿರಲು ನನಗೂ ಸಹ ಅಗೌರವ ಎಂದಳು ಕುಮು. ಟೀ ಎಸ್ಟೇಟಿನಲ್ಲಿ ಕೆಲಸ ಮಾಡುವೆಯಂತೆ, ಸುಮ್ಮನೆ ಇರು ಎಂದವನು ಅವಳನ್ನು ರೇಗಿಸಿದ. ಅವಳು ಅಲ್ಲಿ ನಿಲ್ಲದೆ ವೇಗವಾಗಿ ಹೊರಟಳು. ಕುಮು, ಶೀಲಾ ಹಾಗೂ ಜಯಂತಿಯರನ್ನು ಸುಂದರಮ್ಮನ ಮನೆಗೆ ಕರೆದುಕೊಂಡು ಹೋಗುವ ಭಾರ ರಂಗನ ಮೇಲೆ ಬಿತ್ತು. ಕುಮು ಶೀಲಾಳ ಜೊತೆ ಅಲಂಕರಿಸಿಕೊಂಡು ಹೊರಟಳು. ಶೀಲಾ, ನಾನೇ ಕಾರು ನಡೆಸುತ್ತೇನೆ ಎಂದು ರಂಗ ಡ್ರೈವರ್ನ ಸ್ಥಾನದಲ್ಲಿ ಬಂದು ಕುಳಿತಿದ್ದ. ಸರಿ, ಆದರೆ ಹುಷಾರಾಗಿ ನಮ್ಮನ್ನು ಹಿಂದಕ್ಕೆ ಕರೆದುಕೊಂಡು ಬಾ ಅಷ್ಟೇ ನಾನು ಕೇಳೋದು ಎಂದಳು ಶೀಲಾ ಗಂಭೀರವಾಗಿಯೇ ಹೇಳಿದಳು. ಕಾರು ಸುಂದರಮ್ಮನ ಮನೆಯತ್ತ ಸಾಗಿತು. ಸುಂದರಮ್ಮನ ಮನೆ ಸಾಧಾರಣವಾದದ್ದೇ. ಚಿಕ್ಕ ಮನೆ. ಮನೆಯ ಮುಂದೆ ಹೂವಿನ ತೋಟ. ಮನೆಯ ಸುತ್ತಲೂ ಬಿದಿರಿನ ಬೇಲಿ. ರಂಗ ಕಾರನ್ನು ನಿಲ್ಲಿಸಿ ಜೋರಾಗಿ ಹಾರನ್ ಮಾಡಿದ. ಒಳಗಿನಿಂದ ಆಳೊಬ್ಬ ಬಂದು ನುಡಿದ, ಒಳಗೆ ಬರಬೇಕು, ಅಮ್ಮ ಅವರು ಹೇಳಿದ್ದಾರೆ. ಎಲ್ಲರೂ ಬಂದರೆ? ರಂಗ ಪ್ರಶ್ನಿಸಿದ. 7-8 ಮಂದಿ ಬಂದಿದ್ದಾರೆ. ನೀವು ಬರೋದೇ ಕಾಯ್ತಾ ಇದ್ರು. ಸಂತೋಷ. ಶೀಲಾ, ಎಲ್ಲ ಇಳಿಯಿರಿ. ರಂಗ ಟಿವಿಯಿಂದ ಕಾರಿನಿಂದ ಇಳಿದು ತಂಗಿಗೆ ಆಜ್ಞೆ ಕೊಟ್ಟ. ಅವಳಿಗೆ ಸುಂದರಮ್ಮ ಅವರೇ ಒಳಗಿನಿಂದ ಬಂದರು. ಗಿಡ್ಡದ ಆಕೃತಿ, ಕೆಂಪಾದ ದೇಹ, ಅಗಲವಾದ ಮೂಗು, ಕೊರಳಿನಲ್ಲಿ 4 ಎಳೆಯ ಚಿನ್ನದ ಸರ, ಕೈಗಳಲ್ಲಿ ಚಿನ್ನದ ಬಳೆಗಳು. ರೇಷ್ಮೆಯ ಸೀರೆಯನ್ನು ಉಟ್ಟು ತಲೆಯ ಕೂದಲನ್ನು ಬಾಚಿ ಹೇರಳು ಹಾಕಿದ್ದಳು. ಬನ್ನಿ ಅಂದ ಹಾಗೆ ಶಾಮು ಬರಲಿಲ್ವೇನು? ಇಲ್ಲ, ಅವನಿಗೆ ಕೆಲಸ ಬಹಳ ಇತ್ತು, ಹಾಗಾಗಿ ನಾವೇ ಬಂದ್ವಿ. ರಂಗ ಮಾತನಾಡಿದ. ಅವರು ಬರದೆ ಹೋದದ್ದು ಒಳ್ಳೆಯದೇ. ಎದುರಿಗೆ ಹೇಳ್ತೀನಿ ಅಂತಲ್ಲ ರಂಗ, ನಿಮ್ಮಷ್ಟು ಸರಳತನ ಅವರಲ್ಲಿಲ್ಲ. ಅದೇನು ಅಹಂಕಾರ, ದೊಡ್ಡಸ್ತಿಕೆ ಅವರಿಗೂ ನನಗೂ ಸರಿ ಬರುವುದಿಲ್ಲ. ಕುಮುವಿನತ್ತ ನೋಡುತ್ತಾ ಸುಂದರಮ್ಮ ಅಂದಳು, ಇವರ್ಯಾರು? ಹೊಸ ಹುಡುಗಿ ಅಂದಹಾಗೆ. ಬೆಂಗಳೂರಿನಿಂದ ಸಂಬಂಧದ ಹುಡುಗಿಯೊಬ್ಬಳನ್ನು ಕರೆದುಕೊಂಡು ಬಂದಿದ್ದಾರೆ ಅಂತ ಕೇಳಿದ್ದೆ. ಸಾಧಾರಣವಾಗಿ ಅಂಥವರು ಕುರೂಪಿಗಳಾಗಿರುತ್ತಾರೆ. ಆದರೆ ಈ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ. ಇವಳೇ ತಾನೇ ಆ ಹುಡುಗಿ? ಹೌದು, ಅವಳೇ ಕುಮುದಿನಿ ಎಂದು ಶೀಲಾ ಅಂದಳು. ನಾನು ಇವಳನ್ನು ನೋಡಿದ ಕೂಡಲೇ ಗ್ರಹಿಸಿದೆ.
ಆದರೆ ಇಂತಹ ರೂಪವಂತೆಯನ್ನು ಶಾಮು ಪೂರ್ಣಿಮಾದೊಳಗೆ ತೆಗೆದಿಟ್ಟುಕೊಳ್ಳುವಾಗ ಇತರರು ಹಸು ಹೆಪ್ಪಟ್ಟಿರುತ್ತಾರೆ ಅಲ್ಲವೇ? ಆದ್ದರಿಂದ ಹುಷಾರಾಗಿರಬೇಕು. ಜಯಂತಿ ಕ್ರೋಧದಿಂದ ಅವಳತ್ತ ನೋಡಿದಳು. ಸುಂದರಮ್ಮನ ಕುಹಕ ಅವಳನ್ನು ಅರಿಯಿತು. ಒಳಗೆ ಬನ್ನಿ. ಸುಂದರಮ್ಮ ಎಲ್ಲರನ್ನೂ ಸಹ ಒಳಗೆ ಆಹ್ವಾನಿಸಿದಳು. ಸ್ನೇಹಿತರೆ, ಈ ಒಂದು ಕತೆ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.